ಹಲೋ ಕರಣ್ ಸಿಂಗ್ ಕಾಯ್ತು ಸುರೇಶ್ ವೇರ್ ಆರ್ ಯು ಸುರೇಶ್ ಕೇಳಿಸ್ತಾ ಇದೆಯಾ ಸುರೇಶ್ ಅಮೋಜ್ ಎಲ್ಲಿದ್ಯಾ ಸಿಗ್ನಲ್ ದೀಪಕ್ ಕೇಳಿಸ್ತಾ ಇದೆಯಾ ದೀಪಕ್ ಸ್ಪಾಟ್ ಸಿಗ್ತಿಲ್ಲ ಸಿಗ್ನಲ್ ಬೇರೆ ಇಲ್ಲ ಮಿಸ್ ಆಗಿದ್ದೀನಿ ಎಲ್ಲಿದೆಯಾ ಹಲೋ ಹಲೋ ಸಿಗ್ನಲ್ ಬೇರೆ ಸಿಗ್ತಿಲ್ಲ ಇಲ್ಲಿ ಮೊಬೈಲ್ ಸಿಗ್ನಲ್ ಆದ್ರೂ ಇದೆಯಾ ನೋಡೋಣ ಓ ಮೈ ಗಾಡ್ ಇದು ಸಿಗ್ನಲ್ ಇಲ್ಲ ನಾನು ಎಲ್ಲಿದ್ದೀನಿ ಈಗ ಈ ಭಯಂಕರವಾದ ಕಾಡಲ್ಲಿ ದಾರಿ ಬೇರೆ ಸಿಗ್ತಿಲ್ಲ ನೀರಟ್ಟು ಮಾತ್ರ ಜಾಸ್ತಿ ಆಗೈತಿ ನೀರಾದ್ರೂ ಇದೆಯಾ ನೋಡೋಣ ನೀರನ್ನು ಜಾಸ್ತಿ ಇಲ್ಲ ಅದರಲ್ಲಿ ಹಸಿವು ನೋಡ್ರೆ ತುಂಬ ಆಗ್ತಾ ಇದೆ ಏನು ಮಾಡಲಿ ನಾನು ದಾರಿನೂ ಕಾಣ್ತಿಲ್ಲ ಈ ಥರ ನನ್ನ ಜೀವನದಲ್ಲಿ ಯಾವತ್ತೂ ಆಗಿರಲಿಲ್ಲ ಹೊಟ್ಟೆ ನೋಡ್ರೆ ತುಂಬ ಹಸಿವು ಆಗ್ತಾ ಇದೆ ಈ ಕಾಡಲ್ಲಿ ಏನು ಸಿಗುತ್ತೋ ಇಲ್ಲಿ ಯಾರನ್ನಾದ್ರೂ ಕೇಳಬೇಕಂದ್ರೆ ಇಲ್ಲಿ ಯಾರೂ ಇಲ್ಲ ಹಸಿವು ತುಂಬ ಹಸಿತಾ ಇದೆ ನನ್ನ ಲೈಫಲ್ಲಿ ಯಾವತ್ತೂ ಹಿಂಗಾಗಿರಲಿಲ್ಲ ಅಮ್ಮ ನೆನಪಾಗ್ತಾ ಇದ್ದಾಳೆ ಅಮ್ಮ ಇದ್ದಿದ್ರೆ ಊಟ ಕೊಡ್ತಿದ್ರು ಅಮ್ಮ ಯಾರದು ಯಾರೋ ಧ್ವನಿ ಕೇಳ್ತಾ ಇದೆಯಲ್ಲ ಇಲ್ಲಿ ಯಾರಿಲ್ಲ ಯಾರದು ಓಂ ನಮಃ ಶಿವಾಯ ಇಂಥ ದಟ್ಟವಾದ ಕಾಡಿನಾಗ ಸ್ವಾಮಿಗಳು ಒಬ್ಬರೊಬ್ಬರ ಆಗ್ತಾರ ಓಂ ನಮಃ ಶಿವಾಯ ಯಾರು ಇರ್ಬೋದು ಇವರು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ಇಷ್ಟು ದಟ್ಟವಾದ ಅರಣ್ಯದಾಗ ಒಬ್ಬರೊಬ್ಬರ ಹತ್ರ ಯಾರು ನೀವು ಕೆಳಗಿಳಿಸಪ್ಪ ಇಲ್ಲಿ ನಾನು ಬರ್ತಕ್ಕದ್ದು ಅಲ್ಲಲ್ಲ ನೀನು ಬರ್ತಕ್ಕದ್ದಲ್ಲ ಕೆಳಗಿಳಿಸಪ್ಪ ಅಂದ್ರೆ ನೀವು ಯಾರು ಇಂಥ ದಟ್ಟವಾದ ಅರಣ್ಯದಾಗ ಒಬ್ಬರ ಬಂದಿರಿ ಇಲ್ಲಿ ಯಾಕೆ ಬಂದ್ರಿ ಯಾರು ನೀವು ಇಲ್ಲಿಗೆ ಬಂದೆ ಆ ಭಗವಂತನ ಇಚ್ಛೆ ಅಪ್ಪ ಅವನು ಕಳಿಸಿಕೊಟ್ಟಾನ ನಾನು ಇಲ್ಲಿ ಬಂದೀನಿ ನಿನಗೇನು ಬೇಕಲ್ಲ ಅದನ್ನು ಕೊಡಾಕ್ ಬಂದಿ ಏನು ನನಗೆ ಬೇಕಾಗಿದ್ದು ನೀವು ಕೊಡ್ತೀರಾ ಇಂಥ ದಟ್ಟವಾದ ಅರಣ್ಯದಾಗ ಆಫ್ಟರ್ ಆಲ್ ಒಬ್ರು ಜಂಗಮ್ರಿ ನೀವು ನನಗೆ ನೀವು ಕೊಡ್ತೀರಿ ಮುಚ್ಚಪ್ಪ ನಡಿ ನಾನು ಹೇಳ್ತೀನಿ ನಡಿಯಪ್ಪ ನಡಿ ಕೂತ್ಕೋ ಅಲ್ಲ ಇಂಥ ದಟ್ಟವಾದ ಅರಣ್ಯದಾಗ ನೀವೊಬ್ಬನೇ ಯಾಕೆ ಬಂದಪ್ಪ ಅದು ಗುರೂಜಿ ನಮ್ಮ ಬೆಟಾಲಿಯನ್ ಇದೇ ಫಾರೆಸ್ಟಲ್ಲಿ ವರ್ಕ್ ಮಾಡೋದು ಅವರೊಂದು ಕಡೆ ಆಗಿದ್ದಾರೆ ನಾನೊಂದು ಕಡೆ ಆಗಿದ್ದೀನಿ ನಾನು ತಪ್ಪಿಸ್ಕೊಂಡಿದ್ದೀನಿ ಅದಕ್ಕಾಗಿ ದಾರಿನೇ ಕಾಣ್ತಾ ಇಲ್ಲ ನನಗೆ ಹೌದಪ್ಪ ನಿನ್ನ ಸ್ನೇಹಿತರಿಂದ ನೀನು ತಪ್ಪಿಸ್ಕೊಂಡ್ಯಾ ಹಾಗೆ ಎಲ್ಲರೂ ಒಂದು ದಿವಸ ದಾರಿ ತಪ್ಪಿಸ್ಕೋದೆ ನಿನ್ನ ಮುಖ ನೋಡಿದ್ರ ಯಾಕೋ ನಿತ್ರಾಂದಾಗಿದ್ದಂಗೆ ಕಾಣ್ತೀಯ ನಿನಗೇನು ಬೇಕಪ್ಪ ಹೌದಪ್ಪಾಜಿ ಹೊಟ್ಟೆ ತುಂಬ ಹಸುವಾಗಿದೆ ಕುಡಿಬೇಕಂದ್ರೆ ನೀರು ಖಾಲಿ ಆಗೈತಿ ನಿಮ್ಮ ಹತ್ರ ಏನಾದರೂ ತಿನ್ನಾಕಿದ್ರೆ ಹೌದಾ ಸರಿಯಪ್ಪ ಕೊಡ್ತೀನಿ ತುಂಬ ಹಸಂಗೆ ಕಾಣ್ತಿದ್ಯಾ ತಗೋ ನೋಡಪ್ಪ ಇರುದ ಒಂದು ರೊಟ್ಟಿ ಐತೆ ಇದನ್ನ ನೀನು ಪ್ರಸಾದ ಮಾಡಪ್ಪ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಪ್ರಸಾದ ಮಾಡಪ್ಪ ಓಂ ನಮಃ ಶಿವಾಯ ಸಾವಕಾಶ ತಗೋರಪ್ಪ ನೀರು ಕುಡಿ ಸಾವಕಾಶ ಏನು ನಾನೇ ಕುಡಿದು ಖಾಲಿ ಮಾಡಿ ಹೋಗುದಿನ ಬಾಟ್ಲಿ
ಅದ್ರಾಗ ನೀರು ಅದಾವ. ಏನಪ್ಪ ಅಲ್ಲ, ಯಾವಾಗ ಯಾರಿಗೆ ದಹ ಆಕೈತ್ಲ ಆ ದಹ ನೀಗಿಸುವಂತ ಶಕ್ತಿ ಆ ಭಗವಂತನಲ್ಲಿ ಐತಪ್ಪ. ಈಗ ನಿನಗೆ ದಹ ಆಗೈತೆ, ಭಗವಂತ ಕೊಟ್ಟಾನ, ಅದ್ರೊಳಗೆ ಅದಾವ, ಕುಡಿ. ಇದೇನು ಹೇಳ್ತಾ ಇದ್ರಿ ಸ್ವಾಮೀಜಿ? ಹೌದಪ್ಪ, ಅದ್ರಾಗ ನೀರು ಅದಾವ. ತುಂಬೈತಿ, ಅದ್ರಾಗ ಕುಡಿ, ನೀರು ತಗೋ, ವಿಚಿತ್ರ. ಕುಡಿಯಪ್ಪ ಕುಡಿ. ಹಾ, ಆದ್ರೂ ಸತ್ಯ. ಸಾವಕಾಶ, ನಿಧಾನ ನಿಧಾನ ಕುಡಿಯಪ್ಪ. ಈಗ ಸಮಾಧಾನ ಆತ ಗುರುಜಿ. ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ, ನನಗಿಂಥ ದಟ್ಟ ಅರಣ್ಯದಾಗ ಒಂದು ರೊಟ್ಟಿ ಒಂದು ಸ್ವಲ್ಪ ನೀರು ಕೊಟ್ರಿ. ನಿಮ್ಮ ಋಣ ನಾನು ಯಾವತ್ತೂ ಮರೆಯಲ್ಲ ಗುರುಜಿ. ಹಾಗೇನಿಲ್ಲಪ್ಪ, ಅಂಥ ದೊಡ್ಡ ಮನುಷ್ಯ ನಾನು ಅಲ್ಲಪ್ಪ. ಮ್ಯಾಲೊಬ್ಬ ಅದಾನ ಭಗವಂತ, ನಮ್ನೆಲ್ಲರಿಗೂ ಕೊಡಾವ ಅವನೇ. ನೋಡು, ನಿಮ್ಮ ಹಿರಿಯರು ಮಾಡಿದ ಪುಣ್ಯನೋ ನೀ ಮಾಡಿದ ಪುಣ್ಯನೋ ಗೊತ್ತಿಲ್ಲಪ್ಪ. ನೋಡ, ಪುಣ್ಯಕ್ಕಾಗಿ ನಿನಗೆ ಫಲ ಸಿಕ್ಕೈತೆ. ಹಾಂ, ಪ್ರಸಾದ ಮಾಡಪ್ಪ. ನಾನೇನು ಹೋಗಿ ಬರಲೇ? ಪ್ರಸಾದ ಮಾಡು, ನಾನು ಹೋಗಿ ಬರ್ತೀನಿ. ಹಾಂ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅವ ಅವ ಯಪ್ಪ, ಏನಿದೆ ಇಷ್ಟೊತ್ನಾಗ? ಹೇಳ್ದ ಕೇಳ್ದ ಬಂದೆ? ಅದೊಂದು ದೊಡ್ಡ ಕತೆ, ಒಳಗೆ ಹೇಳ್ತ ನಡಿಬಿ. ಬಾ. ಏನಪ್ಪ? ಅದೊಂದು ದೊಡ್ಡ ಕತೆ ಬೇ. ನೀರು ತೊಗೊಂಬ, ನೀರು ಕುಡಿತೀನಿ. ಅಯ್ಯ, ನಾನು ನೋಡಿ ತಡಿಪ, ಸುಧಾರಿಸ್ಕೊಟ್ಟು ತರ್ತೀನಿ ನೀರು. ಥೂಯಪ್ಪ, ನೀರು ಕುಡಿ. ಯಪ್ಪ, ಏನಿದೆ ಇಷ್ಟಾಗಿ ಸುಸ್ತಾಗಿದೆ? ಹಾ, ಬರ್ಬೇಕಾರ 4 ದಿವಸ ಮೊದ್ಲು ಫೋನ್ ಹಚ್ಚಿ ಬರಾವ್ನಿ. ಯಾಕೆ ಮಕ ಎಲ್ಲ ಕರಗಾಗೈತಿ? ಹಿಂಗ್ಯಾಕೆ ಸುರ್ಗಿದ್ದಿ? ಏನಾತ? ಅದು ಫಾರೆಸ್ಟಲ್ಲಿ ಡ್ಯೂಟಿ ಮಾಡ್ತಾ ಇದ್ವಿ. ನಮ್ಮ ಬೆಟಾಲಿಯನ್ ಎಲ್ಲ ಒಂದು ಕಡೆ ಹೋಯ್ತು, ನಾನೊಂದು ಕಡೆ ಬಂದೆ. ನಾನು ವಾಕಿ ಟಾಕಿನೂ ವರ್ಕ್ ಆಗಲಿಲ್ಲ, ಮೊಬೈಲು ಸಿಗ್ನಲ್ ಬರಲಿಲ್ಲ. ಅದಕ್ಕಾಗಿ ಮನೆ ಕಡೆ ಹುಡ್ಕೊಂಡು ಬಂದ್ಬಿಟ್ಟೆ ನಾನು. ಯಪ್ಪ, ಪುಣ್ಯಕ್ಕೆ ಮನಿಗೆರೆ ಬಂದಿಯಲ್ಲ. ಸರಿ, ಕಳ್ತೇನೆ. ಸರಿ, ಇಲ್ಲಮ್ಮ, ನಾನು ಒಳಗಡೆ ಹೋಗಿ ರೆಸ್ಟ್ ಮಾಡ್ತೀನಿ. ಬೆಳಿಗ್ಗೆ ಜಲ್ದಿ ಬಸ್ಸಮ್ಮ, ಬೆಳಿಗ್ಗೆ ಎಲ್ಲ ಹೇಳ್ತೀನಿ. ಯಾಕಂದ್ರೆ ಆಫೀಸ್ಗೆ ಹೋಗಿ ರಿಪೋರ್ಟ್ ಕೊಡಬೇಕು, ಹೇಳದೇ ಬಂದಿದ್ದೀನಿ. ಯಪ್ಪ, ರೆಸ್ಟ್ ಮಾಡಕ್ಕೆ ಮಾಡಿ ನಡಿ. ಬೇಡಮ್ಮ, ನಾನು ಒಳಗಡೆ ಹೋಗಿ ಮಕ್ಕೋತೀನಿ, ಬೆಳಿಗ್ಗೆ ಜಲ್ದಿ ಹೇಳ್ಬೇಕು. ಪಾಪ ನನ್ನ ಮಗ ಎಷ್ಟು ದಿನದಿಂದ ಉಪವಾಸ ಆಯ್ತು. ಯಾಂಬಲ್ ಬಿಸಿ ಬಿಸಿ ರೊಟ್ಟಿ ಆದ ಕೂಡಲೇ ನನ್ನ ಮಗನ ಎಬಿಸಿ ಊಟ ಕೊಡ್ಬೇಕ. ಪಾಪ ನನ್ನ ಮಗ ಇನ್ನೂ ಮಕ್ಕೊಂಡೈತಿ. ಎಷ್ಟು ದಣದೈತೋ ಯಾಂಬಲ್. ದೇವ್ರ, ಯಾರಾದ್ರ ಸತ್ಪುರುಷರ ತಿನ್ಲಿ, ಅನಾಥರ ತಿನ್ಲಿ, ಪ್ರಾಣಿ ಪಕ್ಷರ ತಿನ್ಲಿ, ಒಟ್ಟಿನಲ್ಲಿ ಈ ರೊಟ್ಟಿ ತಿನ್ಲಿ, ಆ ಪುಣ್ಯ ನಮಗೆ ಸಿಗಲಿ ದೇವ್ರ.
ನಮಃ ಶಿವಾಯ. ಓಂ ನಮಃ ಶಿವಾಯ. ಹಾಂ, ಯಾರಪ್ಪ ಈ ರೊಟ್ಟಿ ಇಲ್ಲಿಟ್ಟಾರ? ಯಾರದಿರಮ್ಮ? ಯಾರದಿರಮ್ಮ ಮನೆಯಲ್ಲಿ? ಓ ಸಮೀರ, ನೋಡಮ್ಮ, ಹಸುದ ಹೊಟ್ಟಿಗೆ ಈ ರೊಟ್ಟಿನಿಟ್ಟ ಪುಣ್ಯ ಕಟ್ಕೊಂಡಿ. ಈ ಕರ್ಮ ನೀನು ಕಾಪಾಡ್ತೈತಮ್ಮ, ಕಾಪಾಡ್ತೈತಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನೀನು ಸ್ವಾಮಿ ಧರ್ಮ ಅನ್ನೋದು ಬಿಟ್ಟು ಕರ್ಮ ಅಂತಾನಲ್ಲ, ಅದಕ್ಕೆ ಪುಣ್ಯನ ಮಾಡಬಾರ್ದು. ಯಪ್ಪ ಚಾ ಕುಡಿ. ಏನು ಇದೇನು ತಯಾರಾಗಕತ್ತಿಲ್ಲ? ಇಲ್ಲವ್ವ, ಆಫೀಸ್ಗೆ ಹೋಗಿ ರಿಪೋರ್ಟ್ ಮಾಡ್ಬೇಕು, ಯಾಕಂದ್ರೆ ಟೈಮ್ ಭಾಳ ಆಯ್ತು. ಅಯ್ಯೋ ನೀವು ಉಂಟಿ ಆತ ಬಿಸಿ ರೊಟ್ಟಿ ಮಾಡಿದ್ನಲ್ಲಪ್ಪ. ತಡಿ ಡಬ್ಬಿರ ಕಟ್ಕೊಡ್ತಾನೆ ತಡಿ. ಆಯ್ತು, ಕಟ್ಕೊಂಬ. ಯಪ್ಪ ತಗೋ, ಬ್ಯಾಗ್ನಾಗ ಹಾಕಿರ್ತೇನೆ ಬಿಸಿ ರೊಟ್ಟಿದವ. ಹೊತ್ತೊತ್ತಿಗೆ ಊಟ ಮಾಡುತ್ತ ಬಾಯಪ್ಪ. ನೋಡಿ ಹೆಂಗಾಗಿದಿ, ಎಷ್ಟು ಸೊರಗಿದಿ. ಫೋನ್ ಅದು ಹಚ್ಚೋದು ಬಾಯಪ್ಪ. ಆಯ್ತಾಯ್ತವ, ನಾನು ಹೋಗಿ ಬರ್ಲವ. ಹಾ ಹುಷಾರಪ್ಪ. ದೇವ್ರ ಭಾಳ ಆಯುಷ್ ಹಾಕ್ಲಿಪ್ಪ ಆಯ್ತು ನನ್ನ ಮಗ್ಗ. ಯಪ್ಪ ಏನೋ ಚಲ್ಕೊಂಡಿ ನೋಡ್ ತಗೋ. ವಾಕ್ಯಟ್ ಹಾಕಿ ಹೋಗಿ ಬರ್ತಾನ. ಹೋಯ್ ಬಾಯಪ್ಪ, ಹೋಯ್ ಬಾ. ಅವ ಯಾಕೆಪ್ಪ? ಯಾರು ಅವ್ರ ಸ್ವಾಮಿಗಳು? ಅಯ್ಯ ಅವ್ರನ್ನೇನು ಮಾಡ್ತೀನಿ, ದಿನಾ ಬಂದು ಇಲ್ಲಿ ರೊಟ್ಟಿ ತಗೊಂಡು ಹೋಗ್ತಾರ. ನಾನು ಅವ್ರು ತಗೊಂಡು ಹೋಗ್ಲಿ ಅಂತ ಇಟ್ಟಿರಂಗಿಲ್ಲ. ಪ್ರಾಣಿ ಪಕ್ಷಿ ಯಾರೇ ಅನಾಥರ ತಿನ್ಲಿ ಅಂತ ಇಟ್ಟಿರ್ತೇನೆ. ಅಲ್ಲ ಹೋಗೋದ್ ಬಂದು ಒಂದು ಮಾತು ಅಂದ ಹೋಗ್ಕಾನ ಸ್ವಾಮಿ. ನಿನ್ನ ಕರ್ಮ ನೀನು ಬಿಡಂಗಿಲ್ಲ, ನಿನ್ನ ಕರ್ಮ ನೀನು ಬಿಡಂಗಿಲ್ಲ ತಾನ. ಅಲ್ಲೇಪ್ಪ ನಾ ಧರ್ಮದ ಕೆಲಸ ಮಾಡ್ತೇನೆ, ಹೌದಿಲ್ಲ? ಧರ್ಮ ಅನ್ಬೇಕಲ್ಲ. ಹಾ ಅವ ಅಂತಾನ ನಿನ್ನ ಕರ್ಮ ನೀನು ಬಿಡಂಗಿಲ್ಲ ಅಂತಾನ. ಹಾ ಅವ ನಿನ್ನೊಂದು ವಿಷಯ ಹೇಳ್ತಾನಂದಿಲ್ಲ ರಾತ್ರಿ ನಾನು. ಅದು ಏನಂದ್ರೆ, ಏನಪ್ಪ? ನಾನು ಫಾರೆಸ್ಟ್ದಾಗ ಹೊಟ್ಟಿ ಕುಳಿಲ್ಲ ಸುಸ್ತಾಗಿ ಕುಂತಿದ್ನವ. ಆ ಟೈಮ್ದಾಗ ಇದ ಸ್ವಾಮಿ ಬಂದ ಒಂದು ರೊಟ್ಟಿ ಕೊಟ್ಟ. ರೊಟ್ಟಿ ತಿಂದ್ಯಾ? ಯಾವಾಗ ತಿಂದಿ? ನಿನ್ನೆ ಅವ. ನಿನ್ನೆ? ಹಾ ಅವ, ಅವರ ಸ್ವಾಮಿಗಳು ಒಂದು ರೊಟ್ಟಿ ಕೊಟ್ಟಿದ್ರ. ಅವ ಸುಸ್ತಾಗಿ ಹಸು ಫುಲ್ಲಾಗಿತ್ತ, ನನಗೆ ನಡೀಲಾರದಂಥ ಶಕ್ತಿ ಇತ್ತ. ಅಂಥ ಟೈಮ್ದಾಗ ಸ್ವಾಮಿಗಳು ಒಂದು ರೊಟ್ಟಿ ಕೊಟ್ರ. ಅವ್ವ ಇನ್ನೊಂದು ವಿಚಿತ್ರ ಏನ, ನಾನು ಕುಡಿದು ಹೋಗ್ದಿದ್ದೆ ಬಾಟಲ್, ಅದ್ರಾಗ ಒಂದು ಹನಿ ನೀರು ದಿಕ್ಕಿಲ್ಲವ. ಅದು ಸ್ವಾಮಿಗಳು ಅದ್ರಾಗ ನೀರದ ಕುಡಿ. ಅಯ್ಯೋ ದೊಡ್ಡ ತಪ್ಪು ಮಾಡ್ತಿದ್ನಿ ಅಪ್ಪ, ನಾನು ದೊಡ್ಡ ತಪ್ಪು ಮಾಡ್ತಿದ್ನಿ ನಾನು. ಇವತ್ತ ಆ ಸ್ವಾಮಿಗೆ ಒಂದು ಗತಿನ ಕಾಣಿಸ್ತೇನೆ. ರೊಟ್ಟಿ ಮಾಡ್ತೇನೆ ತಡಿ. ದಿನ ಕರ್ಮ ಕರ್ಮ ಅಂತ ತಾನು, ಇವತ್ತು ಅವನ ಕರ್ಮನ ಕಾಣಿಸ್ತೇನೆ. ಇವತ್ತ ಆ ಸ್ವಾಮಿಗೆ ಸರಿಯಾಗಿ ಮಾಡ್ತಾನೆ. ತಿಂದು ಹೋಗ್ಲಿ. ಒಂದು ಕ್ಷಣದಾಗ ವಿಚಾರ ಮಾಡ್ಲಿಲ್ಲ ಅಂದ್ರ ಯಪ್ಪ ಎಂತ ದೊಡ್ಡ ತಪ್ಪು ನಡೆದೋಗಿತ್ತ. ಅಲ್ಲ ಏನಾತು ಬೇ? ಈ ಸ್ವಾಮಿ ಬರೀ ಕರ್ಮ ಕರ್ಮ ಅಂದ್ ಹೋಗ್ಕ ನನಗ ತಿಂದ ಸಾಯ್ಲಿ. ಅಲ್ಲ ನಾ ಯಾಕೆ ಹಿಂಗೆ ಮಾಡಾಕತ್ತೇನಿ? ಈ ಕರ್ಮ ಅಂದ್ರನ ಏನು ಅನ್ನೋದು ಗೊತ್ತಿಲ್ಲ ನನಗೆ. ನಾ ಯಾಕೆ ವಿಷಯ ಹಾಕಾಕತ್ತೇನಿ? ಬೇಡ, ತಪ್ಪು ಮಾಡಬಾರ್ದು. ನಾ ಈ ಕರ್ಮ ಅನ್ನೋದು ಏನು ಅನ್ನೋದು ಮೊದಲು ತಿಳ್ಕೊತೇನೆ, ಆಮೇಲೆ ಆ ಸ್ವಾಮಿಗೆ ವಿಷಯ ಹಾಕ್ತೇನೆ. ಬೇಡ, ಯಾರೇ ಪ್ರಾಣಿ ಪಕ್ಷಿ ಬಡಬಗ್ರ ಅನಾಥರ ತಿಂದ್ರೆ ಏನು ಮಾಡಲಿನ? ಬೇಡ ಬೇಡ ಬೇಡ. ಇದು ಚಲೋ ರೊಟ್ಟಿ ಐತಿ. ಬೇಡ, ತಪ್ಪು ಮಾಡ್ತಿದ್ನಿ ನಾ. ಆ ವಿಷದ ರೊಟ್ಟಿ ಚಲ್ಲೇನದನ, ಇದು ಚಲೋ ರೊಟ್ಟಿ ಐತಿ. ಬೇಡ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹಾಂ, ಇವತ್ತು ನನ್ನ ಪಾಲಿನ ರೊಟ್ಟಿ ಮತ್ತೆ ಇಲ್ಲೇ ಐತಿ. ಹಾಂ, ಪ್ರಸಾದ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸ್ವಾಮಿ, ಇವತ್ತು ನನ್ನ ಕೈಯಾಗ ಉಳ್ಕೊಂಡಿನಿ. ಯಾರ ಕೈಯಾಗ ಯಾರು ಉಳ್ಕೋತಾರ?
ಯಪ್ಪ ನನ್ನ ಮಗನ ನಿನಗೆ ಬರ್ತಿದ್ದ ಆದ್ರ ರೊಟ್ಟಿ ಅಯ್ಯೋ ಎಂತ ಕೆಲಸ ಮಾಡ್ಬಿಡ್ತಿದ್ನಪ್ಪ ನನ್ನ ಈ ತಾಯಿನ ಕ್ಷಮಿಸು ಯಪ್ಪ ಈ ತಾಯಿನ ಕ್ಷಮಿಸು ಅವ್ವ ಏನ್ ಹೇಳತ್ತೀನಿ ಯಪ್ಪ ನಾ ಭಾಳ ದೊಡ್ಡ ತಪ್ಪು ಮಾಡ್ತಿದ್ನೆ ಯಪ್ಪ ಯಪ್ಪ ನಿನಗ ವಿಷದ ಊಟ ಕೊಡ್ತಿದ್ನಪ್ಪ ನಾನು ಅವ್ವ ನೀ ಹೇಳು ಮಾತ ಹೇಳ್ಬೇ ಇಲ್ಲಪ್ಪ ಅದಕ್ಕೆ ಹೇಳಿದ್ನಪ್ಪ ಈ ತಾಯಿನ ಕ್ಷಮಿಸತ್ ಅದಕ್ಕೆ ಹೇಳಿದ್ನಪ್ಪ ನಾನು ಯಾಕವ ಆ ಸ್ವಾಮಿ ಅದಾರಲ್ಲ ಅವರು ನಾ ಇನ್ನತನ ಅವ ಇವ ಅನ್ನತಿದ್ನಿ ಆದ್ರೆ ಈಗ ಅವ್ರ ಅನ್ನತನ ಯಾಕೆ ಗೊತ್ತೈತೇನ ಅವ್ರು ಹೋಗುದ್ ಮುಂದ ಕರ್ಮ ನೀನ್ ಬಿಡಂಗಿಲ್ಲ ಅಂತ ಹೇಳಿ ಹೋದ್ರ ನನಗೆ ಸಿಟ್ಟ ಬರ್ತೈತಪ್ಪ ಅದಕ್ಕ ಆ ಸ್ವಾಮಿಗೆ ನಾ ವಿಷದ ಊಟ ಇಡ್ಬೇಕಂತ ಮಾಡಿದ್ನಿ ಯಪ್ಪ ಅದಕ್ಕೆ ಯಪ್ಪ ಈ ತಾಯಿನ ಕ್ಷಮಿಸಪ್ಪ ಅದ ನಿನಗ ಊಟ ಬರ್ತೈತೆ ಅಂತ ನಾ ಗೊತ್ತಿದ್ರಕ್ಕಿಲ್ಲ ಯಪ್ಪ ಇನ್ನೊಮ್ಮೆ ಅಂತ ಕೆಲಸ ಮಾಡೋದಿಲ್ಲಪ್ಪ ಅವ್ರು ದೈವಾನ್ರದಾರಪ್ಪ ದೇವ್ರವ್ರ ಅವ್ರು ಇನ್ನೊಮ್ಮೆ ಬಂದ್ರಂದ್ರ ಅವ್ರನ್ನ ಒಳಗ್ ಕರ್ದ ಊಟ ಹಾಕ್ತಾನಪ್ಪ ನಾನು ಊಟ ಹಾಕ್ತಾನ ಎಂತ ಕೆಲಸ ಮಾಡಿಬಿಡ್ತಿದ್ದಿ ಬೇವ ಯಪ್ಪ ಅವ್ರು ಹೋದ್ರೇನ ನೋಡ ನೋಡ ನೋಡು ತಡಿವ ಛೇ ಹೋಗೇ ಬಿಟ್ರು ಅವ್ವ ಹೋದ್ಯಾರ ಅವ್ರ ಹೋಗಿದಾರಮ್ಮ ಅವ್ವ ನೀ ಏನು ದಿನ ಒಂದೊಂದು ರೊಟ್ಟಿ ಇರ್ತಿದ್ದಿಲ್ಲ ಆ ರೊಟ್ಟಿ ಋಣನ ನನ್ನ ಇವತ್ತು ಕಾಪಾಡಿತು ಆ ರೊಟ್ಟಿ ತಿಂದ ನಾ ಮನೆಗೆ ಬರುವಂಗಾಯ್ತವ ಅವ್ವ ಇನ್ಮೇಲೆ ಗುರುಜಿ ಬಂದ್ರೆ ಮನೆ ಒಳಗೆ ಕರ್ಕೊಂಡ ಅವ್ರ ಪಾದ ಪಡ್ಕೊಂಡ ಊಟಕ್ಕೆ ಹಾಕೊಟ್ಟು ಒಂದೊಂದು ರೊಟ್ಟಿ ಕೊಟ್ಟು ಕಳ್ಸವ ಯಪ್ಪ ಇನ್ನ ಇಲ್ಲಿ ಹೊರಗೆ ರೊಟ್ಟಿ ಇಡು ತಪ್ಪು ಕೆಲಸ ಮಾಡ್ತಿಲ್ಪ ಇನ್ನು ಅವ್ರು ಬಂದ್ರ ಒಳಗೆ ಕರ್ಕೊಂಡೋಗಿ ಅವ್ರ ಪಾದ ಪಡ್ಕೊಂಡ ಪುಣ್ಯ ಕಟ್ಕೋತಾನಪ್ಪ ಪುಣ್ಯ ಕಟ್ಕೋತಾನ ಅದವ ನಾವು ಮಾಡೋ ದಾನ ಧರ್ಮಗಳಿಂದ ನಮ್ಮನ್ನ ಕರ್ಮ ಕಾಪಾಡ್ತೈತಂತ ಅದಕ್ಕಾಗಿ ಆ ಸ್ವಾಮೀಜಿ ಕೊಟ್ಟ ರೊಟ್ಟಿ ಋಣ ನಾವು ಯಾವತ್ತೂ ಮರಿಬಾರ್ದವ ಅವ್ವ ನಾನು ಹೋಗಿ ಬರ್ತೀನವ ಆಶೀರ್ವಾದ ಮಾಡವ ಹೋಯ್ ಬಾಪ ನನ್ನ ಮಗನ ವಿಷ ಆಗ್ತಿದ್ನಲ್ಲ ಯಪ್ಪ ಅವ್ವ ಹೋಗಿ ಬರ್ತೀನವ್ವ ಮನೆ ಕಡೆ ಹುಷಾರು